ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಈಗ ನಾವು 10ನೇ ತರಗತಿಯ 3ನೇ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅಭ್ಯಾಸ 3.1 1ನೇದರೊಳಗೆ 2ನೇದ್ದು 5 ಪೆನ್ಸಿಲ್ಗಳು ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ 50 ರೂಪಾಯಿ. ಹಾಗೆಯೇ 7 ಪೆನ್ಸಿಲ್ಗಳು ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46. ಪ್ರತಿಯೊಂದು ಪೆನ್ಸಿಲಿನ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಏನಂತ ಕೇಳ್ಯಾರ, ನಕ್ಷಾತ್ಮಕ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ನಕ್ಷಾಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, 5 ಪೆನ್ಸಿಲ್ಗಳು. ನಾವೇನು ತೊಗೊಳ್ಳೋಣ? ಪೆನ್ಸಿಲ್ಗಳನ್ನು ಏನಂತ ತೊಗೊಳ್ಳೋಣ? ಎಕ್ಸ್. ಪೆನ್ಸಿಲ್ಗಳು ಎಕ್ಸ್ ಅಂತ ತೊಗೊಂಡ್ರ. ಆಮೇಲೆ ಪೆನ್ಗಳು ಪೆನ್ನುಗಳನ್ನು ವಾಯ್ ಅಂತ ತಗೊಳ್ಳಿ. ಫಸ್ಟಿಗೆ 5 ಪೆನ್ಸಿಲ್ಗಳು ಅಂದ್ರೆ 5 ಎಕ್ಸ್. ಆಮೇಲೆ 7 ಪೆನ್ನುಗಳು ಅಂದ್ರೆ 7 ವಾಯ್. ಇದರ ಒಟ್ಟು ಬೆಲೆ ಎಷ್ಟಾಯಿತು? 50 ರೂಪಾಯಿ. ಇದು ಈಕ್ವೇಷನ್ ನಂಬರ್ ನಮ್ಮದು 1ನೇದು. ಇನ್ನು 7 ಪೆನ್ಸಿಲ್ಗಳು ಅಂದ್ರೆ 7 ಎಕ್ಸ್ ಪ್ಲಸ್ 5 ಪೆನ್ನುಗಳು ಅಂದ್ರೆ 5 ವಾಯ್. ಎಷ್ಟು? ಒಟ್ಟು ಬೆಲೆ 46. ಇದು 2ನೇ ಸಮೀಕರಣ ಅಂತ ತಗೊಂಡು ಈಗ ಇದರೊಳಗೆ ಏನು ಮಾಡೋಣ? ನಾವು ಎಕ್ಸದ ಬೆಲೆ ಮತ್ತು ವಾಯ್ದ ಬೆಲೆ ಸಪ್ರೇಟಾಗಿ ಹಾಕ್ಕೊಂಡು ಕಂಡುಹಿಡಿಯೋಣ. ಎಕ್ಸ್ ಮತ್ತು ವಾಯ್ ಅಥವಾ ಈ ನಕ್ಷಾಕ್ರಮದಿಂದ ಕಂಡುಹಿಡಿಯೋಣ. ಇಲ್ಲಿ 5 ಎಕ್ಸ್ ಪ್ಲಸ್ 7 ವಾಯ್ ಈಸ್ ಈಕ್ವಲ್ ಟು 50. ಇದು ಒಂದು ಕಡೆಗೆ. ಇನ್ನೊಂದು 7 ಎಕ್ಸ್, ಇನ್ನೊಂದು 7 ಎಕ್ಸ್ ಮತ್ತು 5 ವಾಯ್ ಈಸ್ ಈಕ್ವಲ್ ಟು 46. ಇಲ್ಲೇ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತೇಳಿ ತೊಗೊಳ್ಳೋಣ. ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ 5 ಗುಂಡ್ಲೆ 0 ಪ್ಲಸ್ 7 ವಾಯ್ ಈಕ್ವಲ್ ಟು 50. ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಂಡ್ರೆ ನಿಮ್ಗೆ ಇಲ್ಲೇ ಡೆಸಿಮಲ್ ಪಾಯಿಂಟ್ಸ್ ಒಳಗೆ ಬರಬಾರ್ದು. ಆ ಥರ ತೊಗೊಳ್ರಿ ಎಕ್ಸ್ ವ್ಯಾಲ್ಯೂ. ಅಂದ್ರೆ ನಿಮ್ಗೆ ನಕ್ಷಾಕ್ರಮದೊಳಗೆ ತೆಗಿಲಕ್ಕೆ ಈಸಿ ಆಗ್ತೈತಿ. ಈಗ ಇಲ್ಲಿ ಏನು ತೊಗೊಂಡು ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಳ್ಬಿಟ್ಟು ಬೇರೆ ಏನಾರು ತೊಗೊಳ್ಬೇಕು ಈಗ. ಯಾಕಂದರೆ ಇಲ್ಲಿ ಏನಾಗ್ತೈತಿ, 7 ವಾಯ್ ಈಸ್ ಈಕ್ವಲ್ ಟು 50 ಆಗ್ತೈತಿ. ಇಲ್ಲಿ ವಾಯ್ ಈಸ್ ಈಕ್ವಲ್ ಟು 50 7 ಇದು ಆಗೋದಿಲ್ಲ, ಪಾಯಿಂಟ್ಸ್ ಒಳಗೆ ಬರ್ತೈತಿ. ಅದಕ್ಕಾಗಿ ನಾವು ಎಕ್ಸ್ ಈಸ್ ಈಕ್ವಲ್ ಟು ಏನಂತ ತೊಗೊಳ್ಳೋಣ? 3. 5 3 15. ಆಮೇಲೆ ಈ 15 ಆ ಕಡೆ ಹೋದ್ರೆ ನಿಮ್ಗೆ 35 ಅಂದ್ರೆ 3 ತೊಗೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು 3 ತೊಗೊಂಡಾಗ 5 3 15 ಪ್ಲಸ್ 7 ವಾಯ್ ಈಸ್ ಈಕ್ವಲ್ ಟು 50. 7 ವಾಯ್ ಈಸ್ ಈಕ್ವಲ್ ಟು 50 ಮೈನಸ್ 15 35. 7 ಮಗ್ಗಿ ಒಳಗೆ 35 ಬರ್ತೈತಿ. ಸೊ ಹಂಗಾಗಿ ನಾವಿಲ್ಲಿ 3 ತೊಗೋಬೋದು ಎಕ್ಸದ ಬೆಲೆ. 7 ವಾಯ್ ಈಸ್ ಈಕ್ವಲ್ ಟು 35 ಬಂತು. ಅಂದರೆ ವಾಯ್ ಈಸ್ ಈಕ್ವಲ್ ಟು 35/7. ಅಂದರೆ ವಾಯ್ ಈಸ್ ಈಕ್ವಲ್ ಟು 7 7 5 35 5 ಬಂತು. ಹೌದಾ? ಇನ್ನು ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ. ಎಕ್ಸದ ಬೆಲೆ ಏನು ತೊಗೊಳ್ಳೋಣ? ಈಗ ಎಕ್ಸ್ ಈಸ್ ಈಕ್ವಲ್ ಟು 6 ತೊಗೊಂಡ್ರೆ 6 5 30, ಈ ಕಡೆ ಬಂದರೆ 20 ಆಗ್ತೈತಿ. ಸರಿ ಆಗಲ್ಲ. 2 3 4 ತೊಗೊಂಡ್ರೆ 20, 5 5 25, ಈ ಕಡೆ ಬಂದ್ರೆ ಅದು ಸರಿ ಆಗಲ್ಲ. 6 6 5 30, 7 5 35 15 ಆಯಿತು. ಆಮೇಲೆ 8 5 40 10 ಉಳಿಯುತ್ತೆ. 9 45 5 ಉಳಿಯುತ್ತೆ. ಏನು ತೊಗೊಳ್ಳೋಣ? ಇಲ್ಲೇ ಎಕ್ಸ್ ಈಸ್ ಈಕ್ವಲ್ ಟು ಯಾವುದರ ಒಂದು ವ್ಯಾಲ್ಯೂ ತೊಗೋಬೇಕು. 7 ತೊಗೊಂಡ್ರೆ 7 5 35 15 0 1. ಹಾಂ, ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೊಂಡು ನೋಡ್ರಿ. ಅಂದ್ರೆ
7y 50 5 ಪ್ಲಸ್ 7y ಇಸ್ ಈಕ್ವಲ್ ಟು 50 7y ಇಸ್ ಈಕ್ವಲ್ ಟು 50 ಮೈನಸ್ 5 45. ಈಗ y ಇಸ್ ಈಕ್ವಲ್ ಟು 45/7 7 ಅಂದಲೇ 7 6 42 ಬರುತ್ತೆ ಹೌದಲ್ಲ. 7 6 42 ಎಷ್ಟು ಉಳಿತು 3 ಉಳಿತು 30 ಆಯ್ತು. 7 4 28 ಇಷ್ಟು ತೊಗೊಳ್ಳೋಣ. ಈ ಪಾಯಿಂಟ್ಸ್ ಒಳಗೆ ಬಂತು ಇರಲಿ. ಈಗ ನಿಮ್ಮದು ಟೇಬಲ್ ರೆಡಿ ಆಯಿತು. ಏನಾಯ್ತು ಇಲ್ಲೇ ಟೇಬಲ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಎಕ್ಸ್ ನೀವೇನು ತೊಗೊಂಡ್ರಿ ಫಸ್ಟಿಗೆ 0 ತೊಗೊಂಡಿದ್ರಿ 3 ತೊಗೊಂಡಿದ್ರಿ. ಎಕ್ಸ್ ಇಸ್ ಈಕ್ವಲ್ ಟು 3 ಆದಾಗ ವಾಯ್ ಇಸ್ ಈಕ್ವಲ್ ಟು 5 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು ನೀವು 1 ತೊಗೊಂಡಾಗ ವಾಯ್ ಇಸ್ ಈಕ್ವಲ್ ಟು 6.4 ಆಯಿತು. ಇದನ್ನು ಸರಿಯಾಗಿ ಬರ್ಕೋಬೇಕು ನೀವು 6.4 ಗ್ರಾಫ್ ಒಳಗೆ. ಓಕೆ, ನೆಕ್ಸ್ಟ್ ಇಲ್ಲೇ ಎರಡನೇ ಇದ್ರ ಟೇಬಲ್ ಈ ಕಡೆ ಸೈಡ್ ನೋಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ತೊಗೋತೀರಿ ಇಲ್ಲೇ ಎಕ್ಸ್ ಇಸ್ ಈಕ್ವಲ್ ಟು ಈಗ ನೀವು 46 ಇಲ್ಲಿ ಕೂಡ ನಿಮ್ಗೆ ಡಿವೈಡ್ ಮಾಡಿದ್ರೆ ಕರೆಕ್ಟಾಗಿ ಡೆಸಿಮಲ್ ಪಾಯಿಂಟ್ ಬರಲಾರ್ದಂಗೆ ನೋಡ್ಕೋಬೇಕು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡ್ರಿ ಅಂತಂದ್ರೆ ಇಲ್ಲಿ 6 39 ಸರಿ ಆಗಂಗಿಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೊಂಡು ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೊಂಡ್ರೆ 14 ಆಯ್ತು. ಆ ಕಡೆ ಇದು ಬರುತ್ತೆ ನೋಡಿರಿ. ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೊಂಡಾಗ 5y ಇಸ್ ಈಕ್ವಲ್ ಟು 46. 7 14 ಪ್ಲಸ್ 5y ಇಸ್ ಈಕ್ವಲ್ ಟು 46. 5y ಇಸ್ ಈಕ್ವಲ್ ಟು 46 ಮೈನಸ್ 14 ಅಂದ್ರೆ ಏನಾಯ್ತಿಲ್ಲೇ 6 4 ಕಳೆದ್ರೆ 2 4 1 ಕಳೆದ್ರೆ 3 32 ಬಂತು. ಇರಲಿ y ಇಸ್ ಈಕ್ವಲ್ ಟು 32/5 ಆಯಿತು. ಓಕೆ, ಇವಾಗ 5 1 5 6 30 2 ಉಳಿತು 5 4 20. ಇಲ್ಲೂ ಕೂಡ y ಇಸ್ ಈಕ್ವಲ್ ಟು 6.4 ಬಂತು. ಓಕೆ, ಈಗ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೇನು ತೊಗೊಂಡಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 ತೊಗೊಂಡ್ರಿ ಅಂತಂದರೆ ಏನಾಗ್ತಿತ್ತಿಲ್ಲೇ 7 ಗುಂಡ್ಲೆ 3 ಪ್ಲಸ್ 5y ಇಸ್ ಈಕ್ವಲ್ ಟು 46. ಈಗ 7 3 21 ಪ್ಲಸ್ 5y ಇಸ್ ಈಕ್ವಲ್ ಟು 46. ಈಗ 5y ಇಸ್ ಈಕ್ವಲ್ ಟು 46 ಮೈನಸ್ 21. 5y ಇಸ್ ಈಕ್ವಲ್ ಟು 6 1 ಉಳಿದ್ರೆ 5 4 2 ಕಳೆದ್ರೆ 2. ಈಗಿದು 25 ಪೂರ್ಣ ಸಂಖ್ಯೆ ಬರ್ತೈತಿಲ್ಲ 5 1 5 5. ಸೊ ಇಲ್ಲೇ ನಿಮ್ಗೆ 5 y ಇಸ್ ಈಕ್ವಲ್ ಟು 5 ಬಂತು. ಈಗ ಇದಕ್ಕೊಂದು ಬಾಕ್ಸ್ ಹಾಕ್ರಿ. ಹಾಂ, ಎಕ್ಸ್ ಫಸ್ಟಿಗೆ ಏನು ತೊಗೊಂಡಿದ್ರಿ ಎಕ್ಸ್ ಏನು ತೊಗೊಂಡಿದ್ರಿ ಫಸ್ಟು ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೊಂಡಾಗ y 6.4. ಎಕ್ಸ್ 2 ತೊಗೊಂಡಾಗ y 6.4 ಬಂತು. ಈಗ ಎಕ್ಸ್ ಇಸ್ ಈಕ್ವಲ್ ಟು 3 ತೊಗೊಂಡಾಗ y 5 ಬಂತು. ಕರೆಕ್ಟಾ? ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟಿಗೆ ಎಕ್ಸ್ ಇಸ್ ಈಕ್ವಲ್ ಟು 3 ತೊಗೊಂಡಿದ್ರಲ್ಲ, ಇಲ್ಲ 2 ತೊಗೊಂಡಿದ್ರಿ, ಒಂದು ಸಲ 3 ತೊಗೊಂಡ್ರಿ. ಓಕೆ, ಈಗ ನೆಕ್ಸ್ಟ್ ಈ 2 ಬಾಕ್ಸಿಗೆ ಏನು ಮಾಡಿರಿ ಈಗ ನಕ್ಷೆ ಬಿಡಿಸ್ರಿ. ಹಾಂ, ಎಕ್ಸ್ ಅಂತಂದ್ರೆ 3 ಮ್ಯಾಕ್ಸಿಮಮ್ ಅಂದ್ರೆ 3 ಐತಿ. y 6.4 ಐತಿ. ಹಂಗಾದ್ರೆ ಈಗ ನೀವು ಎಲ್ಲನೂ 1ನೇ ಕ್ವಾಡ್ರಂಟ್ ಒಳಗೆ ಮುಗಿದೋಗ್ಬಿಡ್ತೈತಿ. ಓಕೆ, y ಮತ್ತು ಎಕ್ಸ್ ಎಕ್ಸಸ್ ಇಲ್ಲಿ ನೋಡ್ರಿ. ಎಕ್ಸ್ ವೈ ಎಷ್ಟೈತಿ 3 ಐತಿ ಮ್ಯಾಕ್ಸಿಮಮ್. ಅದು 1 2 3. y 1 2 3 4 5 6 ಆಮೇಲೆ 7. ಇಲ್ಲಿ ನೋಡ್ರಿ ಒಂದನೇದ್ದು ಎಕ್ಸ್ ಇಸ್ ಈಕ್ವಲ್ ಟು ನಾವು 3 ತೊಗೊಂಡಾಗ y 5 ಬಂದೈತಿ. ಎಕ್ಸ್ ಇಸ್ ಈಕ್ವಲ್ ಟು 3 y 5 ಅಂದರೆ ಇಲ್ಲಿ ಬರುತ್ತೆ. ಇನ್ನು ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡಾಗ y ಎಷ್ಟು ಬಂದೈತಿ 6.4. ಎಕ್ಸ್ ಇಸ್ ಈಕ್ವಲ್ ಟು 1
6.4 y 6.4 ಅಂದರೆ ಇಲ್ಲಿ ಬರುತ್ತೆ. ಹೌದಾ? ಇಷ್ಟು. ಈಗ ಇದನ್ನು ಲೈನ್ ಹಾಕ್ಕೊಡ್ರಿ. ಇನ್ನು ಸೆಕೆಂಡ್ ಬಣ್ಣ ಈ ಕಡೆ ಬಂದಾಗ x = 2 y = 6.4 ಅಂದರೆ 6.4 x = 2 6.4 ಅಂತಂದರೆ ಇಲ್ಲಿ ಬರುತ್ತೆ 1 2 3 4. ಹೌದಾ? ಆಮೇಲೆ x = 3 y = 5 x = 3 y = 5 ಅಂದರೆ ಇಲ್ಲೇ ಬರುತ್ತೆ. ಸೊ ಈಗ ನೀವು ಇದಕ್ಕೊಂದು ಲೈನ್ ಹಾಕ್ಕೊಂಡ್ರೆ ಎಲ್ಲಿ ಮೀಟ್ ಆಗ್ತಾವೆ ಅವೆರಡು ಅದನ್ನು ನೋಡ್ಕೊಡ್ರಿ. ಎಲ್ಲಿ ಸೇರಿದ್ವು ಅವು? ಎಕ್ಸ್ ಮೇಲೆ 3 y ಮೇಲೆ 5 ಅಂದ್ರೆ ನೀವಿಲ್ಲಿ ಬರ್ಕೊಡ್ರಿ ಏನಂತ, ಎಕ್ಸ್ದು 3 y ಎಷ್ಟು 5 ಇದು ಎಕ್ಸ್ ಇದು y ಅಂದ್ರೆ ನಾವೇನು ತೊಗೊಂಡಿದ್ದೀವಿ? ಎಕ್ಸ್ ಅಂತಂದ್ರೆ ಏನು ತೊಗೊಂಡಿದ್ದೀವಿ? ಎಕ್ಸ್ ಅಂದ್ರೆ ಪೆನ್ಸಿಲ್ಗಳು, ಎಕ್ಸ್ = ಪೆನ್ಸಿಲ್ಗಳು. ಆಮೇಲೆ y ಎಷ್ಟು ಬಂದೈತೆ ನಮ್ಮದು? 5 ಬಂದೈತಿ. ಇದೇನು? ಪೆನ್ಗಳು. ಈ ಥರ ನಾವು ನಕ್ಷಾಕ್ರಮದಿಂದ ಕಂಡುಹಿಡಿಬೋದು. ಎಷ್ಟು? ಪೆನ್ಸಿಲ್ಗಳ ಸಂಖ್ಯೆ 3 ಮತ್ತು ಪೆನ್ನುಗಳ ಸಂಖ್ಯೆ 5. ಇದನ್ನು ನೀವು ತಾಳೆನೂ ನೋಡ್ಬೋದು. ಇಲ್ಲೇ ನಮ್ದು ಯಾವುದರ ಈಕ್ವೇಷನ್ ಸಮೀಕರಣ 1 ಹಾಕ್ತೀರಿ. ಇಲ್ಲಿ ಸಮೀಕರಣ 1 ಐತಲ್ಲ, ಇದ್ರೊಳಗೆ ಹಾಕಿ ನೋಡೋಣ. ಏನೇ ಸಮೀಕರಣ 1? ಇಲ್ಲೇ 5x + 7y = 50. 5x 7y 5x 7y ಇಲ್ಲಿ ನೋಡ್ರಿ. 5x + 7y = 50 ಅಂದ್ರೆ ಇಲ್ಲಿ 50 ಬರ್ಬೇಕು ನಾವು ಈಗ ಹಾಕಿದಾಗ. ಹಾಂ, ಎಕ್ಸ್ ಅಂತಂದ್ರೆ 3 + 7 × y ಅಂತಂದ್ರೆ 5. ಈಗ ಎಲ್ಲ ಸೇರಿ 50 ಆಗ್ಬೇಕು. 5 3 15 + 7 5 35. 50 ಆಯ್ತಿಲ್ಲ? 15 35 50 ಆಯಿತು. ಅಂದರೆ ನಾವು ಮಾಡಿದ್ದು ಸರಿಯಾಗಿದೆ. ಈ ಥರ ನೀವು ಕಂಡುಹಿಡಿಬೇಕು.